ಚಿಕ್ಕಬಳ್ಳಾಪುರ ತಾಲೂಕಿನ ಇನ್ನಪ್ಪನಹಳ್ಳಿ ಕೆರೆಯಲ್ಲಿ ಸಂಗ್ರಹವಾಗಿರುವ ಎನ್ ವ್ಯಾಲಿ ನೀರನ್ನು ಕೆಲವರು ಅಕ್ರಮವಾಗಿ ಪೈಪ್ಲೈನ್ ಅಳವಡಿಸಿ ಸುಮಾರು 10ಕ್ಕೂ ಹೆಚ್ಚು ಮಂದಿ ತಮ್ಮ ತೋಟಗಳಿಗೆ ನೀರು ಹರಿಸಿಕೊಳ್ಳುತ್ತಿದ್ದಾರೆ ಎಂದು ಸಾಮಾಜಿಕ ಕಾರ್ಯಕರ್ತ ಜಯಂತಿ ಗ್ರಾಮದ ನಾರಾಯಣಸ್ವಾಮಿ ಆರೋಪಿಸಿದ್ದಾರೆ. ಈ ಕುರಿತು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಹಾಗೂ ಜಿಲ್ಲಾಡಳಿತ ಕಣ್ಣು ಮುಚ್ಚಿ ಕುಳಿತಿದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಕ್ರಮವಾಗಿ ನೀರು ಬಳಕೆ ಮಾಡುತ್ತಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವುದರ ಜೊತೆಗೆ ಕರ್ತವ್ಯ ಲೋಪ ಎಸಗಿರುವ ಸಂಬಂಧಿತ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಅದೇ ವೇಳೆ ಎನ್ ವ್ಯಾಲಿ ನೀರನ್ನು ಶಿಡ್ಲಘಟ್ಟ ತಾಲೂಕಿನ ಶೆಟ್ಟಿಹಳ್ಳಿ ಕೆರೆ, ಬಂಡಮ್ಮನ ಕೆರೆ, ಅಮ್ಮನ ಕೆರೆ ಸೇರಿದಂತೆ ಇನ್ನಿತರ ಕೆರೆಗಳಿಗೆ ತಕ್ಷಣ ಹರಿಸುವಂತೆ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದರು. ಜಲಜಾಗೃತಿ ಅಭಿಯಾನ ನಮ್ಮ ನೀರು ನಮ್ಮ ಹಕ್ಕು ಎಂಬ ಘೋಷಣೆಯಡಿ ಸಾರ್ವಜನಿಕರು ನೀರಿನ ಸಂರಕ್ಷಣೆ ಹಾಗೂ ಸಮಾನ ಹಂಚಿಕೆಗೆ ಕೈ ಜೋಡಿಸಬೇಕು ಎಂದು ಸಾಮಾಜಿಕ ಕಾರ್ಯಕರ್ತ ಜಯಂತಿ ಗ್ರಾಮದ ನಾರಾಯಣಸ್ವಾಮಿ ಕರೆ ನೀಡಿದ್ದಾರೆ. ಒಂದು ಕೆರೆ, ಈ ಕೆರೆಗೆ ಸಣ್ಣದಾಗಿ ಎಲ್ಲ ಒಂದು ಇಷ್ಟಪ್ಪ ನೀರು ಬರ್ತಾ ಇದೆ. ಆದರೆ ಈ ಕೆರೆಯಲ್ಲಿ ಸುತ್ತಮುತ್ತಲ ತೋಟಗಳವರು ಅಕ್ರಮವಾಗಿ ಕೆರೆ ನೀರನ್ನ ಪಂಪ್ ಸೆಟ್ಗಳು ಇಟ್ಕೊಂಡು ತೋಟಗಳಿಗೆ ಓಡಿಸ್ಕೊಳ್ತಾ ಇದ್ದಾರೆ. ಸಣ್ಣ ನೀರಾವರಿ ಇಲಾಖೆಯವರು ಏನು ಕಣ್ಣು ಮುಚ್ಕೊಂಡು ಕುಳಿತಿದ್ದಾರ, ಏನು ಇವ್ರದ್ದು ಕತೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಈ ಥರ ತಾರತಮ್ಯ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ? ತೋಟಗಳಿಗೆ ರಾಜಾರೋಷವಾಗಿ ಆ ಪೈಪ್ಲೈನ್ಗಳು ಹಾಕೊಂಡು ನೀರು ಓಡಿಸ್ತಾ ಇದ್ರು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಯಾಕೆ ಇವರ ಅಧಿಕಾರಿಗಳು ಆಡಳಿತ ವೈಫಲ್ಯದಿಂದ ಇವತ್ತು ಈ ರೀತಿ ಎಲ್ಲ ಆಗ್ತಾ ಇದೆ. ನಮ್ಮ ಭಾಗದಲ್ಲಿ ದನ ಕರುಗಳು ಕುಡಿಯೋಕೆ ನೀರು ಇಲ್ದಿರ, ಮೇಕೆಗಳು ಹಸುಗಳು ನೀವು ಕುಡಿಯೋಕೆ ನೀರು ಇಲ್ದಿರ 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಹೋಗಿ ನೀರು ಎಲ್ಲಿ ಸಿಗ್ತದೆ ಅಂತ ಹುಡ್ಕೊಂಡು ಕುಡಿಸ್ತಾರೆ. ಆದರೆ ಇವತ್ತು ಈ ಕೆರೆಯಲ್ಲಿ ನೀರಿದೆ, ಆದರೆ ಇಲ್ಲಿ ಒಂದು ಏನು ಸರ್ಕಾರಿ ಕೆರೆ ನೀರು ದುರುಪಯೋಗ ಮಾಡ್ಕೊತಾ ಇದ್ದಾರೆ ತೋಟಗಳಿಗೆ. ಇದಕ್ಕೆಲ್ಲ ನೋಡಿ, ಇದು ಕಟ್ಟೆ, ಇದು ಸರ್ಕಾರದ ಕಟ್ಟೆ. ಈ ಕಟ್ಟೆ ಮೇಲೆ ಸೀಮುಲ್ಲು ಉಣಿದ್ದಾರೆ. ಸೀಮುಲ್ಲು ಉಣ್ಕೊಂಡು ಈ ಥರ ಎಲ್ಲ ದೊಡ್ಡ ದೊಡ್ಡ ಪೈಪ್ಗಳು ಲೈನ್ಗಳು ಹಾಕ್ಕೊಂಡು ಉದ್ದಕ್ಕೂ ಇನ್ನೂ ಈ ಕಡೆ ಒಂದು 4-5 ಪೈಪ್ಲೈನ್ ಹಾಕಿದ್ದಾರೆ. ಇನ್ನೂ ಉದ್ದಕ್ಕೂ ಎಷ್ಟು, ಇನ್ನು 10 ಕಡೆ ಇನ್ನೂ ಬೇರೆ ಬೇರೆ ಕೆರೆಗಳಲ್ಲಿ ಎಷ್ಟು ಹಾಕಿದಾರೋ ಗೊತ್ತಿಲ್ಲ, ನೋಡ್ಬೇಕು. ಇನ್ನು ಏನು ಇವತ್ತು TCಯಿಂದ ಅಕ್ರಮವಾಗಿ ಎನ್ ವ್ಯಾಲಿ ನೀರಿಗೆ ಲೈನ್ ಹಾಕ್ಕೊಂಡು ಕೆರೆ ನೀರು ಓಡ್ಕೊಳ್ತಾ ಇದ್ದಾರೆ. ನೋಡಿ, ಇಲ್ಲಿ TCಯಿಂದ ಲೈನ್ಗಳು ಹಾಗೆ ತೋರಿಸ್ತೀನಿ ಬನ್ನಿ. ಕೇಬಲ್ಲು ಇಲ್ಲಿ ಮೇಲ್ಗಡೆ ಇದೆ, ತೋರಿಸ್ತೀನಿ ಬನ್ನಿ. ನೋಡಿ, ಇಲ್ಲಿ TCಯಿಂದ ಕೇಬಲ್ ಈ ಥರ ಹಾಕಿದ್ದಾರೆ. ಕೇಬಲ್ ಹಾಕ್ಕೊಂಡು ಈ ಕೆರೆಯಲ್ಲಿ ಕೇಬಲ್ ಈ ಥರ ಹಾಕಿ ಪೈಪ್ಲೈನ್ ಇಲ್ಲಿದೆ, ಮೋಟ್ರು ಪೈಪ್ಲೈನು ಈ ಥರ ಅಕ್ರಮವಾಗಿ ಬೆಳೆಗಳಿಗೆ ನೀರು ಬಿಟ್ಕೊತಾ ಇದ್ದಾರೆ. ಜಿಲ್ಲಾಡಳಿತ ಕೂಡಲೇ ಜಿಲ್ಲಾಡಳಿತ ಕೂಡಲೇ ಈ ಒಂದು ಸ್ಥಳ ವೀಕ್ಷಣೆ ಮಾಡಿ ಯಾರು ಅಕ್ರಮವಾಗಿ ನೀರು ಸರ್ಕಾರಿ ದುರ್ಬಳಕೆ ಮಾಡ್ಕೊತಾ ಇದ್ರೆ ಅವ್ರ ವಿರುದ್ಧ ಕ್ರಮ ಕೈಗೊಂಡು ಏನು ನಮ್ಮ ಶಿಡ್ಲಘಟ್ಟ ಭಾಗದ ಕೆರೆಗಳಿಗೆ ನೀರು ಬಿಡಬೇಕು, ಆ ನೀರನ್ನ ಬಿಡೋ ಅಂಥ ಕೆಲಸ ಮಾಡ್ಬೇಕಂತ ಅಂದ್ಬಿಟ್ಟು ಒತ್ತಾಯ ಮಾಡ್ತಾ ಇದ್ದೀನಿ.